ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ನೀರಿನ ಹೊಂಡ ಅಥವಾ ಸಣ್ಣ ಕೊಳ ಇದೆ, ಸರೋವರ ಇದೆ. ಆ ದಂಡೆ ಮೇಲೆ 2 ತತ್ತಿಗಳಿದೆ, ಎಗ್ಸ್. ಒಂದು ತತ್ತಿಯಿಂದ ಒಂದು ಮರಿ ಬರುತ್ತೆ, ಅದು ನೇರವಾಗಿ ನೀರಿಗೆ ಹೋಗುತ್ತೆ. ಇನ್ನೊಂದು ತತ್ತಿಯಿಂದ ಮತ್ತೊಂದು ಮರಿ ಬರುತ್ತೆ, ಅದು ಅಲ್ಲೇ ಹಾಕಿದಂಥ ಕಾಳುಗಳನ್ನು ಹೆಕ್ಕುತ್ತೆ. ನೀರಿಗೆ ಹೋಗೋದು ಯಾವುದು? ಬಾತುಕೋಳಿ, ಸ್ವಾನ್. ಕಾಳುಗಳನ್ನು ಹೆಕ್ಕೋದು ಸಾದಾ ಒಂದು ನಾರ್ಮಲ್ ಕೋಳಿ ಆ ಥರ. ಸೊ ಅದು ಮರಿ ಆದ ಕೂಡಲೇ ನೀರಿಗೆ ಹೋಗಲಿಕ್ಕೆ ಬಾತುಕೋಳಿಗೆ ಕಲಿಸಿದ್ದು ಯಾರು? ಅದೇ ಥರ ಈ ಮರಿ ಕಾಳುಗಳನ್ನು ಹೆಕ್ಕಲಿಕ್ಕೆ ಕಲಿಸಿದ್ದು ಯಾರು ಕಲಿಸಿಲ್ಲ. ದೇ ಆರ್ ಇನ್ಬಿಲ್ಟ್ ಕ್ವಾಲಿಟೀಸ್. ಅಂದರೆ ಬೆಕ್ಕು ನೋಡ್ಬೋದು, ನಾಯಿ ನೋಡ್ಬೋದು, ಎಲ್ಲೋ ಮಲಮೂತ್ರ ಮಾಡಲಿಕ್ಕೆ ಹೋಗ್ತಾವೆ, ಎಲ್ಲ ಉಸಿಗಿರುತ್ತೆ, ಮಣ್ಣಿರುತ್ತೆ, ಕೆದರಿ ಅಲ್ಲೇ ತಮ್ಮನ್ನೆಲ್ಲ ವಿಸರ್ಜನೆ ಕ್ರಿಯೆ ಮಾಡಿ ಮತ್ತೆ ಮುಚ್ತಾವು ತಾವೇ ನೋಡಬೇಕು, ಅದರ ನಡವಳಿಕೆಗಳನ್ನು ನೋಡಬೇಕು. ಮಂಗಗಳು ಗಿಡದಿಂದ ಗಿಡಕ್ಕೆ ಹಾರೋದು, ಹೋಗೋದು ನಡೀತು ನೋಡ್ತೀವಿ. ಇರುವೆಗಳನ್ನು ನೋಡಬೇಕು, ಎಷ್ಟು ಡಿಸಿಪ್ಲಿನ್ ಆಗಿ ಒಂದರಿಂದ ಒಂದೊಂದು ಹೋಗ್ತಾ ಇರುತ್ತೆ, ಒಬ್ರಿಗೊಬ್ರು ಮೆಸೇಜ್ಗಳನ್ನು ಪಾಸ್ ಮಾಡ್ತಾ ಇರ್ತಾವೆ. ನಡುವೆ ಏನು ಸಣ್ಣ ಪುಟ್ಟ ಅಡೆತಡೆಗಳು ಬಂದರೆ ಅದರ ಮೇಲೆ ಹಾದು ಹೋಗ್ತಾವೆ, ದೊಡ್ಡ ಅಡೆತಡೆ ಬಂದರೆ ಅದರ ಸುತ್ತಲೂ ಹಾದು ಹೋಗ್ತಾವೆ ಸೀಸನ್ ವೈಸ್. ಹೌದಾ? ಎಲ್ಲಿ ಸ್ವಲ್ಪ ಉಷ್ಣತೆ ಇರುತ್ತೆ ಅವಾಗ ಹೊರಗೆ ಬರ್ತಾವೆ, ಆಹಾರವನ್ನು ಸಂಗ್ರಹ ಮಾಡಿ ಒಳಗಡೆ ಹೋಗ್ತಾವೆ. ಪುನಃ ಒಂದು ಜೇಡರ ಹುಳ ನೋಡಬೇಕು, ಹೇಗೆ ಜೇಡನ್ನು ಕಟ್ತಾ ಇರುತ್ತೆ. ಬೇರೆ ಹುಳಗಳು ಬಂದು ಅದನ್ನು ಒಳಗಡೆ ಹಾಕಿಬಿಡುತ್ತೆ. ಆದರೆ ಜೇನುನೊಣಗಳು ಒಂದು ಹಾನಿ ಜೇನುತುಪ್ಪ ಸಂಗ್ರಹ ಮಾಡಲಿಕ್ಕೆ 4,000 ಹೂಗಳನ್ನು ಅಡ್ಡಾಡಿ ಅಲ್ಲಿಂದ ಜೇನು ಹಣಿಯನ್ನು ಸಂಗ್ರಹ ಮಾಡಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಇದೆಲ್ಲ ಹೇಗೆ ನಡೆಯುತ್ತೆ? ದೇ ಆರ್ ಇನ್ಬಿಲ್ಟ್ ಕ್ವಾಲಿಟೀಸ್. ಸೊ ಒಳಗಡೆ ಇರ್ತಕ್ಕಂಥ ಒಂದು ಗುಣಗಳು, ಅದು ಸೃಷ್ಟಿ, ದೇವರೇ ಸೃಷ್ಟಿ ಮಾಡಿದಂಥ ಕೆಲವು ಗುಣಗಳು. ಅದರ ಪ್ರಕಾರನೇ ಅವುಗಳ ಬಿಹೇವಿಯರ್ ಇರುತ್ತೆ. ಯಾರೂ ಕಲಿಸಿರಂಗಿಲ್ಲ ಅವಕ್ಕೆ. ಪಕ್ಷಿಗಳು ಗೂಡುಗಳನ್ನು ಕಟ್ಟುತ್ತೆ, ಎಷ್ಟು ಚೆಂದ. ಆ ಕಡೆಯಿಂದ ಒಂದು ಹುಲ್ಲಿನ ಕಡ್ಡಿ, ಈ ಕಡೆಯಿಂದ ಹುಲ್ಲಿನ ಕಡ್ಡಿ ತೊಗೊಂಡು ಬಂದು ಗೂಡು ಕಟ್ಟುತ್ತೆ. ಮತ್ತು ಪುನಃ ಅರ್ಧ ಗೂಡು ಆದಾಗ ಅದ್ರ ಮೇಲೆ ಕೂತು ಜಂಪ್ ಮಾಡಿ ನೋಡುತ್ತೆ, ಎಷ್ಟು ಇದು ಸರಿ ಇದೆ ಇಲ್ಲ, ಬಂದೋಬಸ್ತ್ ಇದೆ ಇಲ್ಲ ಅಂತ ನೋಡುತ್ತೆ. ಸೊ ಎಂಜಿನಿಯರ್ ಕಟ್ಟಿದ ಬಿಲ್ಡಿಂಗ್ಗಳು ಬೀಳ್ಬೋದು, ಆದರೆ ಪಕ್ಷಿಗಳು ಕಟ್ಟಿದ ಗೂಡುಗಳು ಭದ್ರವಾಗಿರುತ್ತೆ. ಮೊದಲೇ ಚೆಕ್ ಮಾಡಿ ಒಳಗಡೆ ಮರಿಗಳು ಇಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾವೆ. ದೇ ಆರ್ ಇನ್ಬಿಲ್ಟ್ ಕ್ವಾಲಿಟೀಸ್ ಸೃಷ್ಟಿಯಲ್ಲಿ. ಅದೇ ಥರ ಮನುಷ್ಯರಲ್ಲಿ ಸಹಿತ ನಾವು ಮಕ್ಕಳು ಏನೇನೋ ಆಗಬೇಕು, ಆ ಟ್ರೈನಿಂಗ್ ಕೊಡಬೇಕು, ಈ ಟ್ರೈನಿಂಗ್ ಕೊಡಬೇಕು, ಎಲ್ಲ ಪ್ರಯತ್ನ ಮಾಡ್ತೀವಿ. ಆದರೂ ಸಹಿತ ಆ ಮಕ್ಕಳಲ್ಲಿರ್ತಕ್ಕಂಥ ಕೆಲವು ಇನ್ಬಿಲ್ಟ್ ಕ್ವಾಲಿಟೀಸ್ಗಳೇನಿದೆ ಅದು ತನ್ನ ಪಾಡಿಗೆ ತಾನು ಪ್ರಕಟ ಆಗೋದು. ಹಾಗೆ ಅವುಗಳ ಪರ್ಸ್ನಾಲಿಟಿ ಬೆಳೆಯೋದು, ವ್ಯಕ್ತಿತ್ವ ಅದೇ ಥರ ಬೆಳೆಯೋದು. ಸಣ್ಣ ಮಕ್ಕಳಿದ್ದಾಗ ನೋಡ್ತಿರ್ಬೇಕು, ಕೆಲವು ಆಟಿಕೆ ಸಾಮಾನು ಕೊಟ್ಟಾಗ ಅದನ್ನು ಬಿಚ್ಚೋದು, ಮಾಡೋದು, ತೆಗೆಯೋದು ಎಲ್ಲ ಮಾಡ್ತಿರ್ತಾವೆ. ಹೇಳ್ತಾನೆ, ಕೆಲವು ಮಕ್ಕಳು ಸಣ್ಣವರು ಇದ್ವಾಗಲೇ ಸಾಕಷ್ಟು ಲಲಿತ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ, ಹಾಡುಗಾರರು ಇರ್ತಾರೆ, ಕೆಲವು ಚಿತ್ರಕಲೆಗಳಲ್ಲಿ ಆಸಕ್ತಿ ಇರುತ್ತೆ. ದೇರ್ ಆರ್ ಇನ್ಬಿಲ್ಟ್ ಕ್ವಾಲಿಟೀಸ್. ಸೊ ಅದರ ಪ್ರಕಾರನೇ ಅವ್ರಿಗೆ ಟ್ರೈನಿಂಗ್ ಬೇಕಾಗುತ್ತೆ. ಅದನ್ನೇ ಮ್ಯಾಗ್ನಿಫೈ ಮಾಡಲಿಕ್ಕೆ ನಾವು ಅದಕ್ಕೆ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಆ ಇನ್ಬಿಲ್ಟ್ ಕ್ವಾಲಿಟೀಸ್ಗಳು ಹೆಚ್ಚು ಪ್ರಕಾಶ ಆಗಲಿಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಎಲ್ಲೆಲ್ಲ ಆದರೆ ಸಪ್ರೆಷನ್ ಆಫ್ ದಿ ಇಮೋಷನ್ಸ್. ಸೊ ನಮಗೆ ಅವರ ಭಾವನೆಗಳನ್ನು ನಾವು ಎತ್ತಿದಂಗೆ ಆಗುತ್ತೆ, ಸಪ್ರೆಷನ್ ಮಾಡ್ದಂಗೆ ಆಗುತ್ತೆ. ನಾವು ನೀ ಡಾಕ್ಟ್ರ್ ಆಗು, ನೀ ಇಂಜಿನಿಯರ್ ಆಗೋದು ಆಗಂದ್ರೆ ಆಗಂಗಿಲ್ಲ. ಒತ್ತಡಕ್ಕೆ ಒಳಗಾಗಿ ವ್ಯಕ್ತಿ ಹಾಗೆ ಆಗಲ್ಲ. ಸೊ ಅವನಲ್ಲೇ ಇರ್ತಕ್ಕಂಥ ಏನು ಗುಣಗಳಿದೆ ಅದರ ಪ್ರಕಾರನೇ ಒಬ್ಬ ವ್ಯಕ್ತಿ ಬದಲಾವಣೆಗಳು ಆಗ್ತಾನೆ. ಎಷ್ಟೋ ಜನ ನೋಡಬೇಕಾ, BE ME ಎಲ್ಲ ಆಗಿ ಎಂಜಿನಿಯರಿಂಗ್ ಆಗಿ ವ್ಯಾಪಾರಕ್ಕೆ ಬಂದವರಿದ್ದಾರೆ, MBBS ಮೆಡಿಕಲ್ ಎಲ್ಲ ಮಾಡಿ ವಾಪಸ್ ಅಗ್ರಿಕಲ್ಚರಿಗೆ ಬಂದವರಿದ್ದಾರೆ, ಸಾಕಷ್ಟು ಜನ. ಅದಕ್ಕೆ ಸೊ ದೆರ್ ಆರ್ ಇನ್ಬಿಲ್ಟ್ ಕ್ವಾಲಿಟೀಸ್. ಎಲ್ಲೇ ಪ್ರಾಣಿಗಳಿರ್ಬೋದು, ಕ್ರಿಮಿಕೀಟ ಇರ್ಬೋದು, ಮನುಷ್ಯರಿರ್ಬೋದು,
ಅದರ ಪ್ರಕಾರನೇ ಆ ವ್ಯಕ್ತಿತ್ವ ಬದಲಾವಣೆ ಆಗುವುದು. ಧನ್ಯವಾದಗಳು.